ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಪಿತೃಗಳು ನಿಮ್ಗೇನು ಹೇಳ್ತಾರೆ ಅಂತ ನೋಡೋಣ. ಪಿತೃಗಳಂದರೆ ನಿಮ್ಮ ಹಿಂದಿನವರು ಪಾಪ ಮೇಲೆ ಹೋಗಿರ್ತಾರಲ್ವ, ನಿಮ್ಮ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಪರಮಾತ್ಮ ನನಗೆ ಏನು ಇಂಟ್ಯೂಷನ್ ಕೊಟ್ಬಿಟ್ಟು ಹೇಳಿಸ್ತಾ ಇದ್ದಾನೆ ಅಂತ ನೋಡೋಣ. ಹರ ಹರ ಮಹಾದೇವ್, ಜಯ ಮಾ ಕಾಳಿ, ಜಯ ಮಾ ಬಗಲಾಮುಖಿ, ಜಯ ಹನುಮಾನ್, ಜಯ ಶ್ರೀರಾಮ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರಾಮ್ 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 ರಾಮ್. ಪಿತೃಗಳು ನಿಮ್ಮ ಮನೇಲಿ ಏನು ನಡೀತಾ ಇದೆ, ಯಾರೇನೇನು ಮಾಡ್ತಾ ಇದ್ದಾರೆ ಅಂತೆಲ್ಲ ನೋಡ್ತಾ ಇದ್ದಾರೆ. ಓಂ ಪಿತೃಭ್ಯೋ ನಮಃ ಅಂತ ಒಂದ್ಸಲ ಹೇಳ್ಕೊಳ್ಳಿ. ಅವರು ನಿಮ್ಮನ್ನ ಕಾಪಾಡ್ತಾ ಇರ್ತಾರೆ. ನಿಮಗೆ ಗೊತ್ತಿಲ್ಲದಿರಂಗೆ ಅವ್ರು ನಿಮ್ಮನ್ನ ಕಾಪಾಡ್ತಾ ಇರ್ತಾರೆ. ನಿಮಗೆ ಯಾರೇ ಏನೋ ಮಾಡಿಸಿದ್ರೂ ಕಾಪಾಡ್ತಾ ಇರ್ತಾರೆ. ನಿಮಗೆ ಅವ್ರು ಹೇಳ್ತಾ ಇದ್ದಾರೆ, ಯಾರೋ ಒಬ್ಬರು ನೆಗೆಟಿವ್ ಅವರು ನಿಮಗೆ ತುಂಬ 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 ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಾ ಇದ್ದಾರೆ. ಸ್ವಲ್ಪ ಜೋಪಾನವಾಗಿರಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮಕ್ಕಳನ್ನ ಕೂಡ ಜೋಪಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ನಿಮ್ಮನ್ನ ಕಾವಲು ಕಾಯ್ತಾರೆ ಪಿತೃಗಳು. ಆದರೆ ನೀವೇ ನಿಮ್ಮದು ಅಂತ ಮಾಡ್ಕೋಬೇಕಲ್ವಾ. ಅದಕ್ಕೆ ಹಾಗೆ ನಿಮ್ಮ ಹತ್ರ ತುಂಬ ಆಸ್ತಿ ಪಾಸ್ತಿ ಎಲ್ಲ ಇದೆ, ಆದರೆ ಅದು ನಿಮಗೆ ಇನ್ನೂ ಬಂದಿಲ್ಲ, ಸೇರಿಕೊಂಡಿಲ್ಲ ಫುಲ್ಲೂ. ಅದ್ರ ಬಗ್ಗೆ ತುಂಬ ಒದ್ದಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಅವರು. ಆದರೆ ಏನು ಯೋಚನೆ ಮಾಡಬೇಡಿ, ಬರುತ್ತೆ ನಿಮ್ಮ ಕೈಗೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸ್ವಲ್ಪ ಜೋಪಾನ, ನಿಮ್ಮ ಜೀವ ಇದ್ದರೆ ತಾನೇ ನೀವು ಅದೆಲ್ಲ ನೋಡ್ತೀರಾ. ಅದಕ್ಕೇ ನೀವು ಜೋಪಾನವಾಗಿರಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ನಾಮ ಜಪ ಮಾಡಿ, ದೇವ್ರು ನಿಮ್ಮನ್ನ ಕಾಪಾಡ್ತಾನೆ. ಪರಮಾತ್ಮ ಎಲ್ಲ ನೋಡ್ತಾ ಇರ್ತಾನೆ. ಪರಮಾತ್ಮನೂ ಅವನೇ ಇವಾಗ ನಿಮಗೆ ಪಿತೃಗಳ ಬಗ್ಗೆ ಹೇಳಿಸ್ತಾ ಇರೋದು. ಆಮೇಲೆ ನಿಮಗೆ ಆ ಟೈಮ್ ಬಂದೇ ಬರುತ್ತೆ. ಬಂದಾಗ ಎಲ್ಲನೂ ಬರುತ್ತೆ. ನೀವು ನೋಡ್ತಾ ಇದ್ದೀರಾ ಟೈಮ್ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು. ಮೋಸ್ಟ್ಲಿ ಒಂದು 9 ತಿಂಗಳು 9 ವಾರ ಆ ಥರ ಆಗ್ಬೋದು. ನೀವು ಏನು ನಿರೀಕ್ಷೆ ಮಾಡ್ತಿದ್ದೀರಾ ಅದು 9 ತಿಂಗಳು 9 ವಾರದೊಳಗೆ ಬಂದು ನಿಮ್ಮ ಕೈಗೆ ಸೇರುತ್ತೆ ಅಂತ ಪಿತೃಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಅದನ್ನ ನಂಬಿಕೊಂಡು ಸ್ವಲ್ಪ ನಾಮಜಪ ಮಾಡಿ ದಯವಿಟ್ಟು. ಹಾಗೆ ಬಡವರಿಗೆ, ನೀಡಿ ಪರ್ಸನ್ಸ್ಗೆ ಸ್ವಲ್ಪ ದಾನ ಮಾಡಿ ದುಡ್ಡನ್ನು. ಆಮೇಲೆ ಸ್ವಲ್ಪ ನೇಚರಲ್ಲಿ ಓಡಾಡಿ, ಪಕ್ಷಿಗಳಿಗೆ ಧಾನ್ಯಗಳಾಕಿ. ಆಮೇಲೆ ನಿಮ್ಮ ಮನಸ್ಸಲ್ಲಿರೋ ನೆಗೆಟಿವ್ನ ನೀವು ತೆಗೆದಾಕ್ಬಿಡಿ. ನೀವು ತುಂಬ ಪ್ಯೂರ್ ಸೋಲು ನಿಮ್ಮದು, ಫುಲ್ ಪ್ಯೂರು. ಅಂದರೆ ಕೆಟ್ಟ ಭಾವನೆನೇ ನಿಮ್ಮ ಬರಲ್ಲ. ಆಮೇಲೆ ನಿಮ್ಮ ಬಾಯಲ್ಲಿ ಒಂದು ಕೆಟ್ಟ ಪದನೂ ಬರಲ್ಲ. ಅಷ್ಟು ನೀವು ಒಳ್ಳೆಯವರು. ನಿಮ್ಗೆ ಅಷ್ಟೊಂದು ಒಳ್ಳೆತನ ಇದೆ. ಆ ಒಳ್ಳೆತನದಿಂದಲೇ ಮೋಸ ಮಾಡೋದು ಎಲ್ಲರೂ. ಬೇರೆಯವರು ಮಾಡಲಿ ಪರವಾಗಿಲ್ಲ, ಆದರೆ ಯಾವತ್ತೂ ದೇವ್ರು ಕೈ ಬಿಡಲ್ಲ. ಜನಗಳು ಮಾಡ್ಬೋದು ಏನು ಬೇಕಾದ್ರೆ, ಆದರೆ ದೇವ್ರು ಕೈ ಬಿಡಲ್ಲ. ನಿಮಗೆ ಬಂದು ಸೇರೋದು ನಿಮಗೆ ಸೇರುತ್ತೆ. ತುಂಬ ತಲೆ ಕೆಡಿಸ್ಕೊಬೇಡಿ. ನೆಗೆಟಿವ್ ಏನಾದ್ರು ನಿಮ್ಮ ಮನಸ್ಸಿಗೆ ಬಂದಿದ ತಕ್ಷಣ ತೆಗ್ದಾಕಿ ಅದನ್ನು. ಖಂಡಿತ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಾ, ಆಸ್ತಿನೋ ಅಥವಾ ಮನೆನೋ ಅಥವಾ ಜಮೀನು ಅಥವಾ ದುಡ್ಡು ಚಿನ್ನನೋ ಏನು ನಿರೀಕ್ಷೆ ಮಾಡ್ತಿದ್ದೀರಾ, ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ.
ಪಿತೃಗಳು ಹೇಳ್ತಾ ಇದ್ದಾರೆ, ಪಿತೃಗಳಿಗೆ ಅವ್ರ ಫೋಟೋ ಇರುತ್ತಲ್ಲ ಅದಕ್ಕೆ ಹಳದಿ ಹೂ ಬೇಕಂತೆ. ಅವ್ರಿಗೆ ಹಳದಿ ಹೂ ಇಡಿ ದಯವಿಟ್ಟು. ಆ ಫೋಟೋಗೆ ಸತ್ತಿರೋರ ಫೋಟೋ ನೇತಾಕಿರ್ತೀರಲ್ವ ನೀವು ಅಥವಾ ಇಟ್ಟಿರ್ತೀರಲ್ವ, ಅವ್ರಿಗೆ ಹಳದಿ ಹೂ ಬೇಕಂತೆ. ಹಳದಿ ಹೂ ಹಿಡಿ. ಅವ್ರಿಗೆ ತುಂಬ ತೃಪ್ತಿ ಆಗತ್ತೆ ಹಳದಿ ಹೂ ಇಟ್ಟರೆ. ಅವ್ರು ನಿಮ್ಮನ್ನ ಇನ್ನೂ ಆಶೀರ್ವಾದ ಮಾಡ್ತಾರೆ ಜಾಸ್ತಿ. ಹಾಗೆ ನೀವು ಇವಾಗ ಕೆಲಸ ಮಾಡ್ತೀರಾ, ನೀವು ವ್ಯಾಪಾರ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ ಅದ್ರ ಕಡೆ ಜಾಸ್ತಿ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಓದಾಡಬೇಡಿ. ನೀವು ಏನು ಮಾಡ್ತಿದ್ದೀರಾ ಅದ್ರ ಕಡೆ ಗಮನ ಕೊಡಿ. ಆವಾಗ ಸೂರ್ಯನ ಥರ ಉದಯ ಆಗ್ತೀರಾ, ಸೂರ್ಯನ ಥರ ಶೈನ್ ಆಗ್ತೀರಾ, ಖುಷಿಯಾಗಿರ್ತೀರ. ಲೈಫಲ್ಲಿ ಸಕ್ಸಸ್ ಸಿಗುತ್ತೆ. ಮುಂದೆ ನಿಮಗೆ ಇನ್ನೂ ತುಂಬ ಸಕ್ಸಸ್ ಇದೆ. ಇವಾಗಲೇ ಸಕ್ಸಸ್ ಇದೆ. ನೀವು ಕೆಲಸ ಮಾಡ್ತಿದ್ದೀರಾ ಅಥವಾ ವ್ಯಾಪಾರ ಮಾಡ್ತಿದ್ದೀರಾ, ಅದು ಚೆನ್ನಾಗಿ ನಡೀತಾ ಇದೆ. ಇನ್ನೂ ತುಂಬ ಸಕ್ಸಸ್ ಸಿಗುತ್ತೆ. ಅದರಿಂದ ಅವ್ರು ಹೇಳಿರೋ ಥರ ಮಾಡಿ. ಜಾಸ್ತಿ ಎಲ್ಲ ತಲೆ ಕೆಡಿಸ್ಕೊಂಡು ಒದ್ದಾಡಬೇಡಿ. ಆದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತೀರ ಅವ್ರ ಬಗ್ಗೆ ಜೋಪಾನವಾಗಿರಿ. ಸ್ವಲ್ಪ ನಿಮ್ಮನ್ನು ನೀವು ಸೇವ್ ಮಾಡ್ಕೊಳ್ಳಿ. ಆಮೇಲೆ ನಾಮ ಜಪ ಮಾಡಿ. ದಯವಿಟ್ಟು ಯಾರೂ ಅದನ್ನು ಮಿಸ್ ಮಾಡ್ಕೋಬೇಡಿ. ನಾಮ ಜಪ ಮಾಡಿ. ಆಮೇಲೆ ನೀವು ಯಾವುದಕ್ಕೆ ನೀವು ಪ್ರಯತ್ನ ಪಡ್ತಿದ್ದೀರಾ, ಯಾವುದ್ರ ಬಗ್ಗೆ ನೀವು ಪ್ರಯತ್ನ ಪಡ್ತಿದ್ದೀರಾ, ಅದು ಒಟ್ಟಿಗೆ ಒಂದೇ ಸಲ ನಿಮಗೆ ಬರುತ್ತೆ. ಒಟ್ಟಿಗೆ ಬರುತ್ತೆ. ತಲೆ ಕೆಡಿಸ್ಕೋಬೇಡಿ. ದ ವರ್ಲ್ಡ್ ಕಾರ್ಡ್ ಇದು. ಪಿತೃಗಳು ಹೇಳ್ತಾ ಇರೋದು ಎಲ್ಲನೂ ಒಟ್ಟಿಗೆ ಬರುತ್ತೆ. ಮುಂಚೆನೇ ಎಲ್ಲನೂ ಬಂದರೆ ಏನಾಗುತ್ತೆ ಅಂದರೆ ಒಂದೊಂದು ಸಲ ಮಾರಬೇಕಾಗತ್ತೆ, ಒಂದೊಂದು ಸಲ ಏನೇನೋ ಆ ಥರ ಪ್ರಾಬ್ಲಮ್ಗಳು ಬಂದ್ಬಿಡುತ್ತೆ. ಅದಕ್ಕೆ ಅದನ್ನು ಬರೋದು ನಿಧಾನ ಮಾಡಿಸ್ತಾನೆ ಆ ಪರಮಾತ್ಮ. ಅಂದರೆ ನಮಗೆ ಅದು ಸೂಟ್ ಆಗ್ತಾ ಇರಲ್ಲ. ಆವಾಗ ಯಾವಾಗ ನಮ್ಗೆ ಯಾವ ಏಜಲ್ಲಿ ಸಿಗಬೇಕೋ ಅದೇ ಏಜಲ್ಲೇ ಪರಮಾತ್ಮ ಕೊಡೋದು. ಅವನಿಗೆ ಗೊತ್ತು ನಮಗೇನು ಕೊಡಬೇಕು ಏನು ಕೊಡಬಾರ್ದು ಅಂತ. ಪಿತೃಗಳಿಗೆ ಗೊತ್ತು ನಾವು ಹೆಂಗಿದ್ವಿ, ಏನು ಮಾಡ್ತಿದ್ವಿ ಎಲ್ಲ ಚೆನ್ನಾಗಿ ಗೊತ್ತು. ಅದಕ್ಕೆ ಅವರ ಆಶೀರ್ವಾದ ಇದ್ದೇ ಇರುತ್ತೆ ಪಿತೃಗಳಿಗೆ. ಪಿತೃಗಳ ಆಶೀರ್ವಾದ ಎಲ್ಲರಿಗೂ ಇದ್ದೇ ಇರುತ್ತೆ, ನಮ್ಮೆಲ್ಲರಿಗೂ ಇದ್ದೇ ಇರುತ್ತೆ. ದಯವಿಟ್ಟು ಫೋಟೋಗೆ ಹಳದಿ ಹೂ ಮುಡಿಸಿ ಮರಿಬೇಡಿ. ದಿನ ಏನು ಮುಡಿಸ್ಬೇಕಾಗಿಲ್ಲ. ನಿಮ್ಗೆ ಯಾವಾಗ ಹಳದಿ ಹೂ ಸಿಗುತ್ತೆ ತೊಗೊಂಬಂದು ದಿನ ಮುಡಿಸಿದ್ರು ಏನೂ ಚಿಂತೆ ಇಲ್ಲ, ಒಳ್ಳೆಯದೇ. ಅಟ್ಲೀಸ್ಟು ವಾರಕ್ಕೊಂದಿನ ತೊಗೊಂಬಂದು ಮುಡಿಸಿ. ಅವರು ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ನಿಮ್ಮ ಮನೆಯವ್ರು, ನಿಮ್ಮ ಮಕ್ಕಳನ್ನ, ನಿಮ್ಮ ಮೊಮ್ಮಕ್ಕಳು ಯಾರ್ಯಾರಿದ್ದಾರೆ ಎಲ್ಲರನ್ನೂ ನೋಡ್ತಾ ಇದ್ದಾರೆ. ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ದಾರೆ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ತುಂಬ ಚೆನ್ನಾಗಿರಬೇಕು ಅಂತ ಬಯಸ್ತಾ ಇದ್ದಾರೆ. ಆದ್ದರಿಂದ ಅವ್ರಿಗೆ ದಯವಿಟ್ಟು ಹಳದಿ ಹೂ ಮುಡಿಸಿ. ನೀವು ಇನ್ನೇನು ಕೊಡ್ತೀರಾ ಅವ್ರಿಗೆ, ಏನು ಕೊಡೋದು ಬೇಡ. ಅದಷ್ಟು ಮಾಡಿ. ಆಮೇಲೆ ದೇವ್ರದ್ದು ನಾಮ ಜಪ ಮಾಡಿ. ನಾನು ಇನ್ನೇನು ಹೇಳಲ್ಲ. ನಾಮ ಜಪ ಮಾಡೋದಷ್ಟು ಪುಣ್ಯ ಇನ್ನೇನೂ ಇಲ್ಲ. ಯಾವ ದೇವ್ರ ನಾಮ ಜಪನಾರು ಮಾಡಿ, ದಯವಿಟ್ಟು ಮಾಡಿ. ಎಲ್ಲರೂ ಚೆನ್ನಾಗಿರ್ತೀರ. ಯಾರಿಗೇನು ಸಿಗುತ್ತೆ 9 ತಿಂಗಳ ಒಳಗೆ ಅಥವಾ 9 ದಿನದೊಳಗೆ 9 ವಾರದೊಳಗೆ ಯಾರಿಗಾರು ಏನಾರು ಸಿಕ್ಕಿದ್ರೆ ಏನು ಸಿಗುತ್ತೆ ಅದ್ರ ಬಗ್ಗೆ ಒಂದು ಮೆಸೇಜ್ ಹಾಕಿ. ಯಾರು ಮೆಸೇಜ್ ಹಾಕಲ್ಲ, ಏನೂ ಮಾಡಲ್ಲ. ಯಾರು ಫಸ್ಟ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡಿ. ಎಲ್ಲರೂ ಲೈಕ್ ಮಾಡಿ ದಯವಿಟ್ಟು. ಆಮೇಲೆ ಮೆಸೇಜ್ ಹಾಕಿ, ಕಮೆಂಟ್ಸ್ ಹಾಕಿ. ನಾನು ಮಾಡ್ತಾ ಇರೋ ರೀಡಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಹಾಕಿ. ಹರ ಹರ ಮಹಾದೇವ್. ಜೈ ಮಾ ಕಾಳಿ, ಜೈ ಮಾ ಬಗಲಾಮುಖಿ, ಜೈ ಹನುಮಾನ್, ಜೈ ಶ್ರೀರಾಮ್.